ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಚನ್ನಪಟ್ಟಣದಲ್ಲಿ ಈ ಬಾರಿ ದಾಖಲೆಯ ಮತದಾನ ನಡೆದಿದೆ ಸ್ನೇಹಿತರೆ. ಬರೋಬ್ಬರಿ 84% ವೋಟಿಂಗ್ ನಡೆದಿರೋದು. ಅಂದರೆ ಈ ಬಾರಿ ಸ್ಪರ್ಧೆ ಮಾಡಿದ ನಾಯಕರು ಮತದಾರರನ್ನು ಯಾವ ಮಟ್ಟಿಗೆ ಸೆಳೆದಿದ್ದಾರೆ, ಯಾವ ಮಟ್ಟಿಗೆ ವೋಟ್ ಮಾಡಿಸ್ಲಿಕ್ಕೆ ಪಟ್ಟು ಹಿಡಿದಿದ್ದಾರೆ, ಓಲೈಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಮತದಾರರು ಕೂಡ ತಮ್ಮ ತಮ್ಮ ನಾಯಕರನ್ನು ಗೆಲ್ಲಿಸಲೇಬೇಕು ಅನ್ನೋ ಪಟ್ಟು ಹಿಡಿದಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 3 ಕ್ಷೇತ್ರಗಳಲ್ಲೂ ಕೂಡ ಚನ್ನಪಟ್ಟಣ ಕ್ಷೇತ್ರ ಮಾತ್ರ ರಣಕಣ ಅಂತ ಅನಿಸಿರೋದು, ಇಡೀ ರಾಜ್ಯದ ಗಮನವನ್ನು ಸೆಳೆದಿರೋದು. ಕಾರಣ ಸ್ಪರ್ಧೆ ಮಾಡ್ತಿರೋ ಇಬ್ಬರು ನಾಯಕರ ವರ್ಚಸ್ಸು, ಜೊತೆಗೆ ನಿಖಿಲ್ಗೆ ತೊಡೆತಟ್ಟಿದಂತಹ CP ಯೋಗೇಶ್ವರ್ಗೆ 2 ಚುನಾವಣೆ ಸೋಲಿನ ಅನುಕಂಪ ಒಂದು ಕಡೆ ಕೆಲಸ ಮಾಡ್ತಾ ಇದೆ. ಇತ್ತ CPY ಸೋತ್ರೆ ಜಮೀರ್ ಮಾತ್ರ ಕಾರಣ ಅನ್ನೋ ಮಾತುಗಳು ಕೂಡ ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರೋದು. ಒಂದು ಕಡೆ ಕೈ ದೋಸ್ತಿ ಪಡೆ ಜಿದ್ದಿಗೆ ಬಿದ್ದಿರೋದು, ತಮ್ಮ ನಾಯಕರನ್ನು ಗೆಲ್ಲಿಸಬೇಕು ಅಂತ. ಇನ್ನೊಂದು ಕಡೆ BJP ಮೈತ್ರಿ ಸೇರಿದಂತೆ ಗೌಡರು ಕೂಡ ಖುದ್ದಾಗಿ 90ರ ಇಳಿ ವಯಸ್ಸಲ್ಲೂ ಕೂಡ ಅಖಾಡಕ್ಕೆ ಧುಮುಕಿ ಪ್ರಚಾರದ ರಂಗನ್ನು ಕೂಡ ದುಪ್ಪಟ್ಟು ಮಾಡಿರೋದು. ಸ್ನೇಹಿತರೆ, ಈ ಬಾರಿ ನಿಖಿಲ್ಗೆ ಮತದಾರ ಪ್ರಭು ಸೋತಿರಬಹುದಾ ಅನ್ನೋ ಮಾತುಗಳು ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲೇ ಸದ್ದು ಮಾಡ್ತಿರೋದು ಗೆಲುವಿನ ಭವಿಷ್ಯವನ್ನು ಭದ್ರವಾಗಿಸ್ತಾ ಇವೆ. ಅದಕ್ಕೆ ಕಾರಣಗಳು ಕೂಡ ಇವೆ, ಅದನ್ನು ಹೇಳ್ತಾ ಹೋಗ್ತೀನಿ. ಕೊನೆ ಘಳಿಗೆಯಲ್ಲಿ ಚನ್ನಪಟ್ಟಣದ ಮತದಾರ ಪ್ರಭುಗಳು ನಿಖಿಲ್ಗೆ ಮನಸೋತಿದ್ದಾರೆ ಅನ್ನೋ ಗಾಳಿ ಸುದ್ದಿ ಚನ್ನಪಟ್ಟಣವನ್ನು ವ್ಯಾಪಿಸಿಬಿಟ್ಟಿದೆ. ಅದು ಕೇವಲ ಗಾಳಿ ಸುದ್ದಿ ಆಗಿರಬಹುದು, ಆದರೆ CPY ಸೋತ್ರೆ ದೊಡ್ಡ ನಷ್ಟವೇನಿಲ್ಲ. ಒಂದು ಕಡೆ DK ಬ್ರದರ್ಸ್ಗೆ ಮುಖಭಂಗ, ಇನ್ನೊಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳ ಪ್ರಭಾವ ಕಮ್ಮಿ ಅಂತ ಹೇಳಿ ಭಾವಿಸ್ಬೋದು. ಆದರೆ ನಿಖಿಲ್ಗೆ ಇದು ರಾಜಕೀಯ ಭವಿಷ್ಯದ ಪ್ರಶ್ನೆ. ಜೊತೆಗೆ ಗೌಡ್ರ ನಾಯಕರು, ಒಕ್ಕಲಿಗರ ನಾಯಕರೆಂದೇ ಹೆಸರಾದಂಥ ದೇವೇಗೌಡರ ಮರ್ಯಾದೆ ಪ್ರಶ್ನೆ. ಅವರು ಇದು ಕೊನೆಯ ಚುನಾವಣೆ ಎಂಬ ಮಟ್ಟಿಗೆ ತನ್ನ ಮೊಮ್ಮಗನ ಭವಿಷ್ಯವನ್ನು ಕಟ್ಟಿಕೊಡಲಿಕ್ಕೆ ಮುಂದಾಗಿ ಕ್ಷೇತ್ರದಾದ್ಯಂತ ಓಡಾಡಿದ್ದಾರೆ, ಜೊತೆಗೆ ಗುಡುಗಿದ್ದಾರೆ. ಹಾಗಾಗಿ ಪಿಚ್ಗಿಳಿದು ಬ್ಯಾಟಿಂಗ್ ಮಾಡಿದರೂ ಕೂಡ ರನ್ ಬಾರದೇ ಇದ್ದರೆ ಕ್ಷೇತ್ರದ ಜನರಿಗೆ ಒಕ್ಕಲಿಗರ ಮೇಲಿರ್ತಕ್ಕಂಥ ಅಭಿಮಾನ, ಪ್ರೀತಿ ಇಲ್ಲವೆಂದೇ ಲೆಕ್ಕವಾಗುತ್ತೆ. ಅದೇನೇ ಇರಲಿ, ಈ ಬಾರಿ ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ CPY ಹಿನ್ನಡೆಗೆ ಅನೇಕ ಕಾರಣಗಳು ಕೂಡ ಇದೆ. ಕಳೆದ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರದಂತೆ ಚನ್ನಪಟ್ಟಣದಲ್ಲಿ 2,28,000 ಮತದಾರರಿರೋದು ಸ್ನೇಹಿತರೆ. ಅದರಲ್ಲಿ 1,05,000 ಒಕ್ಕಲಿಗ ಮತಗಳೇ ಸೇರಿವೆ. ಆದರೆ ಇಲ್ಲಿ CPY ನಿಖಿಲ್ ಇಬ್ಬರು ಕೂಡ ಒಕ್ಕಲಿಗರೇ, ನಿಮಗೆ ಗೊತ್ತಿರೋ ಹಾಗೆ. ಹಾಗಾಗಿ ವೋಟು ಡಿವೈಡ್ ಆಗುತ್ತೆ. ಆದರೂ ಗೌಡ್ರ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರ ವರ್ಚಸ್ಸು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹುಮ್ಮಸ್ಸು, 2 ಬಾರಿ ಮಂಡ್ಯ, ರಾಮನಗರ ಸೋಲಿನ ಅನುಕಂಪದ ಅಲೆ ಸೇರಿ ಹೆಚ್ಚು ಒಕ್ಕಲಿಗ ಮತಗಳು ನಿಖಿಲ್ಗೆ ಬೀಳಬಹುದು ಅನ್ನೋದು ಒಕ್ಕಲಿಗ ನಾಯಕರ ಲೆಕ್ಕಾಚಾರ. ಜೊತೆಗೆ ಚನ್ನಪಟ್ಟಣದಲ್ಲಿ JDS ಬಲವೇ ಒಕ್ಕಲಿಗ ಮತದಾರರು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಏನಿದ್ರೂ ಕೂಡ ಈ ಕಾಂಗ್ರೆಸ್ ಯಾವತ್ತೂ ಕೂಡ ಅಹಿಂದ ಮತಗಳನ್ನು ನೆಚ್ಚಿಕೊಳ್ಳಬೇಕಾಗತ್ತೆ. ನೀವು ಈ ಹಿಂದೆ ನಡೆದಿರ್ತಕ್ಕಂಥ ಅನೇಕ ಸಭೆಗಳಲ್ಲಿ ಇದೇ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಇದನ್ನೇ ಕಾರ್ಯಕರ್ತರಿಗೂ ಕೂಡ ತಿಳಿಸಿ ಹೇಳಿದರು. ಜೊತೆಗೆ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಟಾಕ್ ಕೂಡ ಇದೆ. ಒಕ್ಕಲಿಗ ಸಮುದಾಯದ ಮತಗಳ ಪೈಕಿ ಯಾವ ಬಾರಿಯೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ರು ಅದರಲ್ಲಿ 60%ಕ್ಕಿಂತ ಹೆಚ್ಚು ಮತಗಳು JDSಗೆ ಹಿಂದಿನ ಚುನಾವಣೆಯಿಂದಲೂ ಕೂಡ ಚಲಾವಣೆ ಆಗ್ತಾಯಿವೆ. ಅಹಿಂದ ಮತಗಳ ಮೇಲೆ ಚುನಾವಣಾ ಫಲಿತಾಂಶ ಯಾವತ್ತೂ ಕೂಡ ನಿರ್ಣಾಯಕವಾಗುತ್ತೆ. ಹಾಗಾಗಿ JDS 30% 40% ಏನಾದರೂ ಈ ಅಹಿಂದ ಮತಗಳನ್ನು ಬಾಚಿಕೊಂಡ್ರೆ ಸುಲಭವಾಗಿ ಅದೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ. ಹಾಗಾದರೆ ಒಕ್ಕಲಿಗರನ್ನು ಹೊರತುಪಡಿಸಿದರೆ ಒಂದು ಕಡೆ 40,000 ದಲಿತ ಮತದಾರರು, ಇನ್ನು 30% ಅಲ್ಪಸಂಖ್ಯಾತ ಮತದಾರರು, ಹಿಂದುಳಿದ ಸಮುದಾಯಗಳಾದಂಥ ಕುರುಬರು 7,000, ಬೆಸ್ತರು ಮತ್ತು ತಿಗಳೂರು ತಲಾ 10,000 ಇದ್ದಾರೆ. ಇತರೆ ಹಿಂದುಳಿದ ವರ್ಗಗಳು ಸೇರಿ ಒಟ್ಟು 25,000 ಇದ್ದಾರೆ. ಇನ್ನು ಲಿಂಗಾಯತರು, ಬ್ರಾಹ್ಮಣರು, ಜೊತೆಗೆ ಹಿಂದುಳಿದ ಮತದಾರರನ್ನು ನಾವು ಗಮನಿಸಿದರೆ, ಹಿಂದುಳಿದ ಸಮುದಾಯಗಳನ್ನು ಗಮನಿಸಿದ್ರೆ ಒಂದು 5,000 ಮತಗಳಿವೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿದ್ದು 2018 ಮತ್ತು 2023ರ ಚನ್ನಪಟ್ಟಣ ಚುನಾವಣೆಯನ್ನು ನಾವು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಅಲ್ಲೂ ಕೂಡ HD ಕುಮಾರಸ್ವಾಮಿ ಅವರು ನಿರಾಯಾಸವಾಗಿ ಗೆಲ್ಲಲಿಕ್ಕೆ ಕಾರಣವೇ ಅಹಿಂದ ಮತಗಳು ಅವರ ಕೈ ಹಿಡಿದಿದ್ದು. ಆಗ ಇದೇ ಮುಸ್ಲಿಂ ಮತಗಳು ಕೂಡ ಇದೇ JDSಗೆ ವೋಟ್ ಮಾಡಿದ್ವು.
ಅದಕ್ಕೆ ಕಾರಣ ಕೂಡ ಇದೆ, ಯಾವಾಗಲೂ ಕೂಡ BJPಗೆ ಎಗನೆಸ್ಟ್ ಆಗಿ ಅಲ್ಲಿನ ಮುಸ್ಲಿಂ ಮತಗಳಿರುತ್ತೆ. ಈ ಬಾರಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕಲಿಕ್ಕೆ ಯಾಕೆ ಮುಸ್ಲಿಮರು ಹಿಂದೇಟಾಗ್ತಿದ್ದಾರೆ ಅಂದರೆ BJP ಜೊತೆಗಿನ ಮೈತ್ರಿ ಅನ್ನೋ ಕಾರಣಕ್ಕೆ. BJP ಅನ್ನೋದು ಬಂದುಬಿಟ್ರೆ ಅಲ್ಲೆಲ್ಲವೂ ಕೂಡ ಮುಸ್ಲಿಂ ಮತಗಳು ಉಲ್ಟಾ ಆಗೋ ಸಾಧ್ಯತೆ ಇದೆ. ಅದೇನೇ ಇರಲಿ, ನಿಖಿಲ್ ಕುಮಾರಸ್ವಾಮಿಗೆ ಏನು ಪ್ಲಸ್ ಆಗ್ಬೋದು ಅನ್ನೋದು ಕೂಡ ಹೇಳ್ಬಿಡ್ತೀನಿ. 2008ರ ವಿಧಾನಸಭಾ ಚುನಾವಣೆಯಿಂದ ಚನ್ನಪಟ್ಟಣದ ಮುಸ್ಲಿಮರು JDS ಪರವಾಗಿದ್ದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಗೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಸಾಮೂಹಿಕವಾಗಿ HD ಕುಮಾರಸ್ವಾಮಿಗೆ ವೋಟ್ ಮಾಡಿದ್ರು. ಇನ್ನು ದಲಿತರು ಹೆಚ್ಚಿರುವ ಮತಗಟ್ಟೆಗಳಲ್ಲೂ ಕೂಡ BJP ಅನ್ನೋ ಕಾರಣಕ್ಕೆ ಯೋಗೇಶ್ವರ್ ವಿರುದ್ಧವಾಗಿ HD ಕುಮಾರಸ್ವಾಮಿ ಪರವಾಗಿ ಮತಗಳು ಚಲಾವಣೆಯಾಗಿತ್ತು. ಆದರೆ ಈ ಬಾರಿ ಅದರ ಪರಿಸ್ಥಿತಿ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಒಂದು ಕಡೆ ದಲಿತರ ಮತಗಳು ಕೂಡ, ಮುಸ್ಲಿಮರ ಮತಗಳು ಕೂಡ ಎಲ್ಲವೂ ಕೂಡ CP ಯೋಗೇಶ್ವರ್ ಅವರಿಗೆ ಬೀಳುವ ಸಾಧ್ಯತೆ ಇದೆ. ಆದರೂ ಇಲ್ಲಿ ನಿಖಿಲ್ ಪರವಾಗಿ ಒಂದಿಷ್ಟು ಮತದಾರ ಪ್ರಭುಗಳು ವಾಲ್ತಾ ಇರೋದಕ್ಕೂ ಕೂಡ ಕಾರಣ ಇದೆ. ಒಂದು JDS BJP ಮೈತ್ರಿ ಪಕ್ಷವಾಗಿರುವ ಕಾರಣ ಅಹಿಂದ ಮತಗಳನ್ನು ಉಳಿಸ್ಕೊಳ್ಳೋ ಒಂದು ಹಠ ಈ ಬಾರಿ JDSಗಿತ್ತು. ಅದಕ್ಕೋಸ್ಕರ ಇನ್ನಿಲ್ಲದ ಕಸರತ್ತನ್ನು ಕೂಡ ಮಾಡ್ತಾಯಿತ್ತು. ಇನ್ನೊಂದು ಕಡೆ CP ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಇದಿರೋದ್ರಿಂದ ಅಹಿಂದ ಮತಗಳು ಆರಾಮ್ಸೆ ಸುಲಭವಾಗಿ ಈ ಬಾರಿ ಅವರಿಗೆ ಬಿದ್ದಿರೋ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಚನ್ನಪಟ್ಟಣ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಾಳ್ಯದ ಒಂದು ಬಹುದೊಡ್ಡ ಸವಾಲು ಅಂದರೆ ಅಹಿಂದ ಕೋಟೆಯನ್ನು ಭದ್ರಪಡಿಸ್ಕೊಳ್ಬೇಕು, ಅದನ್ನು ತನ್ನತ್ತ ಸೆಳಿಬೇಕು ಅಂತೇಳಿ ಬಹುದೊಡ್ಡ ಕಸರತ್ತನ್ನು ನಡೆಸ್ತಾಯಿದ್ರು. ಅದಕ್ಕೋಸ್ಕರ ಮುಸ್ಲಿಂ ಮತ್ತು ದಲಿತ ಮತಗಳನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇರೋದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ಈ ತಂತ್ರಗಾರಿಕೆ ಎಲ್ಲಿ ಉಲ್ಟಾ ಹೊಡೀತು ಅನ್ನೋ ಲೆಕ್ಕಾಚಾರಗಳನ್ನು ಕೂಡ ಹೇಳಿಬಿಡ್ತೀನಿ. ಅದೆಲ್ಲದಕ್ಕೂ ಕೂಡ ಕಾರಣ ಒಂದು ವಕ್ಫ್ ತುಂಬ ಕೆಲಸ ಮಾಡಿದೆ. ಇನ್ನೊಂದು ಕಡೆ ಕೊನೆಯ ಗಳಿಗೆಯಲ್ಲಿ ಜಮೀರ್ ಅವರ ಮಾತುಗಳು ಇದೇ ಚನ್ನಪಟ್ಟಣ ಕ್ಷೇತ್ರದ ಮತದಾರರ ಮೈಂಡ್ಸೆಟ್ಟನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿವೆ. ಅದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳೋದ್ರಲ್ಲೂ ಕೂಡ ಇದೇ ಚನ್ನಪಟ್ಟಣದಲ್ಲಿ ನಿಂತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ BJP ಮತ್ತು JDSನ ವರಿಷ್ಠರು ತುಂಬ ಚಾಕಚಕ್ಯತೆಯಿಂದ ಎಲ್ಲ ಸಭೆಗಳಲ್ಲೂ ಕೂಡ ಇದೇ ವಕ್ಫ್ ವಿರೋಧವಾಗಿ ಮಾತನಾಡಿದರು. ಅದು ಕೇಂದ್ರ ಮಟ್ಟದಲ್ಲೂ ಕೂಡ ಚರ್ಚೆಯಾಯಿತು. ಅಮಿತ್ ಶಾ ಅವರು ಕೂಡ ಇದರ ವಿರುದ್ಧವಾಗಿ ದನಿ ಎತ್ತಿದರು. ಜೊತೆಗೆ ಈ ಕಾಯ್ದೆಯಲ್ಲಿ ತಿದ್ದುಪಡಿ ತರೋದಾಗಿ ಮಾತನಾಡಿದರು. ಅದು ಅನೇಕ ವಿಡಿಯೋಗಳ ಕಮೆಂಟ್ಸ್ಗಳಲ್ಲಿ ನೀವು ಕೂಡ ಗಮನಿಸಬಹುದು. ಇದೇ ಚನ್ನಪಟ್ಟಣದ ಕ್ಷೇತ್ರದ ಮತದಾರರು ನೀವೇನಾದರೂ ಕಾಂಗ್ರೆಸ್ಗೆ ವೋಟ್ ಹಾಕಿಬಿಟ್ರೆ ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಮನವರಿಕೆ ಮಾಡುವ ಪ್ರಯತ್ನವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಬಂತು. ಸ್ನೇಹಿತರೆ, ಈ ಬಾರಿ ಇದೇ CP ಯೋಗೇಶ್ವರ್ ಅವರ ಒಂದು ಸ್ಪರ್ಧೆ ಹೇಗಿದೆ ಅಂತ ನೀವು ಗಮನಿಸ್ಬೋದು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಜಾತಿ ಲೆಕ್ಕಾಚಾರಗಳಲ್ಲಿ ನೋಡಿದ್ರೆ ಕಾಂಗ್ರೆಸ್ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿಬಿಟ್ಟಿದೆ. ಯಾಕೆಂದರೆ ಹಿಂದುಳಿದ ಸಮುದಾಯದ ಮತಗಳು ಯೋಗೇಶ್ವರ್ಗೆ ಬಲವಾಗಿ ನಿಂತ್ಕೊಂಡ್ರ ಪರಿಣಾಮವಾಗಿ ಅವರು 5 ಬಾರಿ ಗೆಲುವನ್ನು ಸಾಧಿಸಿದ್ರು. 2004ರ ಚುನಾವಣೆ ಹೊರತುಪಡಿಸಿದ್ರೆ ಬಹುತೇಕ ಚುನಾವಣೆಗಳಲ್ಲಿ ಮುಸ್ಲಿಂ ಮತದಾರರು ಯೋಗೇಶ್ವರ್ ಅವರ ಕೈಯನ್ನು ಬಿಟ್ಟೇ ಇಲ್ಲ. ಏಕೆಂದರೆ 2013ರಲ್ಲಿ ಅವರು ಸಮಾಜವಾದಿ ಪಕ್ಷದಿಂದ ನಿಲ್ತಾರೆ. ಆವಾಗಲೂ ಕೂಡ ಮುಸ್ಲಿಂ ಒಬ್ಬ ನಾಯಕರು ಕೂಡ ಇದೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಕೂಡ ಆವಾಗಲೂ ಕೂಡ ಇದೇ CP ಯೋಗೇಶ್ವರ್ ಅವರನ್ನೇ ಗೆಲ್ಲಿಸಿದ್ರು. ಆವಾಗಲೂ ಕೂಡ ಅವ್ರ ಕೈ ಬಿಟ್ಟಿರಲಿಲ್ಲ. ಅವರ ವಿರುದ್ಧವಾಗಿ ಮತಗಳು ಯಾವತ್ತೂ ಕೂಡ ವೋಟ್ ಆಗಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬೇರೆ ಆಗಿದೆ. ಈ ಎಲ್ಲ ಮತಗಳು CPYಗೆ ಬಿದ್ದರೂ ಕೂಡ ಯಾರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಇನ್ನು ಈ ತಿಗಳ ಬೆಸ್ತ ಸಮುದಾಯದ ಮತಗಳು ಸೇರಿದಂತೆ ಸಣ್ಣ ಪುಟ್ಟ ಹಿಂದುಳಿದ ಸಮುದಾಯಗಳು ಕೂಡ ಯೋಗೇಶ್ವರ್ ಅವರ ಜೊತೆಗಿವೆ. ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ 20% ಮತಗಳು ಯೋಗೇಶ್ವರ್ ಅವರ ಪರವಾಗಿದ್ದರೂ ಕೂಡ ಅವರು ಗೆದ್ದು ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಸೈನಿಕನ ಲೆಕ್ಕಾಚಾರ ಎಲ್ಲವೂ ಕೂಡ ಇಲ್ಲಿ ಪ್ಲಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಊಹಿಸ್ಕೊಂಡಿದ್ರು. ಆದರೆ ಈ ಬಾರಿ ಇದೇ ವಕ್ಫ್ ಜೊತೆಗೆ ಕುಮಾರಸ್ವಾಮಿಯ ಬಗ್ಗೆ ಕರಿಯ ಅಂತ ಮಾತನಾಡಿದಂಥ ಮಾತುಗಳು ಎಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಆಗಬಹುದು. ಜೊತೆಗೆ ಕ್ಷೇತ್ರದಲ್ಲಿ ಅವರ ಓಡಾಟ ಸುತ್ತಾಟ ಎಲ್ಲವನ್ನೂ ನೋಡಿದಾಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಹಿಳಾ ಮತಗಳು ಕೂಡ ಹೆಚ್ಚು ಬೀಳುವ ಸಾಧ್ಯತೆ ಇದೆ. ಮಹಿಳಾ ಮತದಾರನ ಸೆಳೆಯೋದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಯಶಸ್ವಿ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಏನಾಗ್ಬೋದು ನಾವೆಲ್ಲರೂ ಕೂಡ ಕಾದು ನೋಡೋಣ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರ ಅಥವಾ CP ಯೋಗೇಶ್ವರ್ ಅವ್ರು ಗೆಲ್ತಾರ ಅಂತ. ಆದರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಟಾಕನ್ನು ನಾನು ಇಲ್ಲಿ ಸ್ಪಷ್ಟಪಡಿಸುವ ಕೆಲಸವನ್ನು ಮಾಡಿದ್ದೇನೆ. ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.